ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಆರೋಪಗಳ ಸುರಿಮಳೆಗೈದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನೀವೇನಾದ್ರೂ ಖಾಸಗಿ ಆಸ್ಪತ್ರೆ ಜೊತೆ ಒಪ್ಪಂದ ಮಾಡಿಕೊಂಡಿದ್ದೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಸ್ಕ್ಯಾನಿಂಗ್ಗೆ ಇಂತಿಷ್ಟು ಕಮಿಷನ್ ಕೊಡಿ ಅಂತ ಕೇಳ್ತಿದ್ದೀರಾ? ಎಂಆರ್ಐ ಸ್ಕ್ಯಾನಿಂಗ್ಗೆ ಕಂಪನಿಗೆ ನೀಡಲು ಸರ್ಕಾರದ ಬಳಿ ಹಣವಿಲ್ವಾ? 2 ವರ್ಷದಿಂದ ಸರ್ಕಾರ ಹಣ ನೀಡಲು ಸಾಧ್ಯವಾಗಿಲ್ಲ. ಕಳೆದ 2 ವರ್ಷಗಳ ಬಾಕಿ ಹಣ ಬಿಡುಗಡೆ ಮಾಡುವಂತೆ 95 ಬಾರಿ ಇಮೇಲ್ ಮಾಡಲಾಗಿದೆ. ಆದರೂ ಹಣ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಅಪಘಾತ, ಮೆದುಳು ಕಾಯಿಲೆ, ಸ್ಟ್ರೋಕ್ ಆಗಿದ್ರೆ ಏನ್ ಮಾಡ್ಬೇಕು? ಎಲ್ಲದಕ್ಕೂ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಅನೇಕ ಜಿಲ್ಲೆಗಳಲ್ಲಿ ಸ್ಕ್ಯಾನಿಂಗ್ ನಡೀತಿಲ್ಲ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ನರಕ ಸದೃಶವಾಗಿವೆ. ಯಾಕೆ ಅಂತಂದ್ರೆ ಬಡವರೇ ಹೋಗ್ತಾರೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ. ಅಲ್ಲಿ ಬಡವರು ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಉಚಿತವಾಗಿ ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಡವರು ಹೋಗ್ತಾರೆ. ಆದರೆ ಇವತ್ತು ಕೋಲಾರ ತೆಗೆದುಕೊಳ್ಳಿ, ದಾವಣಗೆರೆ ತೆಗೆದುಕೊಳ್ಳಿ, ಚಿತ್ರದುರ್ಗ ತೆಗೆದುಕೊಳ್ಳಿ, ಗುಲ್ಬರ್ಗ ತೆಗೆದುಕೊಳ್ಳಿ, ಹಾಸನ ತೆಗೆದುಕೊಳ್ಳಿ, ಇಲ್ಲಿ ಸ್ಕ್ಯಾನಿಂಗ್ ನಡೀತಾ ಇಲ್ಲ. ಈಗ ಸ್ಕ್ಯಾನಿಂಗ್ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಆಸ್ಪತ್ರೆಗಳಲ್ಲಿ. ಇದಕ್ಕೆ ಎಲ್ಲ ಟಿವಿಗಳಲ್ಲಿ ನಾನು ನಿನ್ನೆ ಕೋಲಾರ ಜಿಲ್ಲೆದು ನೋಡಿದೆ, ಇವತ್ತು ಚಿತ್ರದುರ್ಗ ಜಿಲ್ಲೆದು ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. 140 ಕೋಟಿ ರೂಪಾಯಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಂಆರ್ಐ ಸ್ಕ್ಯಾನ್ ಮಾಡಿರ್ತಕ್ಕಂಥದ್ದು ಬಿಲ್ ಇದೆ. ಸರ್ಕಾರ ಕೊಡಬೇಕಾಗಿತ್ತು ಆ ಕಂಪನಿಗೆ. ಆದರೆ ಸರ್ಕಾರ 140 ಕೋಟಿ ರೂಪಾಯಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಆ ಕಂಪನಿಯವರು ಎಂಆರ್ಐ ಸ್ಕ್ಯಾನ್ ಮಾಡೋದನ್ನ ನಿಲ್ಲಿಸಿದ್ದಾರೆ. ಸರ್ಕಾರದ ಹತ್ರ 140 ಕೋಟಿ ಇಲ್ವಾ? ನಮ್ಮ ಸರ್ಕಾರದಲ್ಲಿ ಹಣಕಾಸಿನ ಏನು ತೊಂದರೆ ಇಲ್ಲ ಅಂತ ಸರ್ಕಾರ ಹೇಳುತ್ತೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ನೋಡಿ, ಕಳೆದ 2 ವರ್ಷಗಳಿಂದ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಕಂಪನಿ ಸರ್ಕಾರಕ್ಕೆ ಸುಮಾರು 95 ಇಮೇಲ್ಗಳ ಮೂಲಕ ಮನವಿ ಸಲ್ಲಿಸಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಬಾಕಿ ಹಣ ಬಿಡುಗಡೆ ಮಾಡಿಲ್ಲ ಎಂಬ ಮಾಹಿತಿ ಎಲ್ಲರಿಗೂ ಇದೆ. ಸರ್ಕಾರ ನಿರ್ಲಕ್ಷ್ಯವನ್ನ ತಾಳ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದ ಜನರು ಗಂಭೀರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಆರ್ಐ ಸ್ಕ್ಯಾನ್ ಅನ್ನ ನಿಲ್ಲಿಸಿರೋದಕ್ಕೆ. ವಿಶೇಷವಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಬಡ ಜನರು ಖಾಸಗಿ ಆಸ್ಪತ್ರೆಗಳಲ್ಲಿ ಎಂಆರ್ಐ ಸ್ಕ್ಯಾನ್ ಮಾಡಲು 2,500ದಿಂದ 5,000ವರೆಗೆ ಹಣವನ್ನ ಖರ್ಚು ಮಾಡತಕ್ಕಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟು ದುಡ್ಡು ಇರಬೇಕಲ್ಲ ಎಂಆರ್ಐ ಸ್ಕ್ಯಾನ್ ಮಾಡಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಕೇಳ್ತೀನಿ, ಏನಾದ್ರು ಪ್ರೈವೇಟ್ ಹಾಸ್ಪಿಟಲ್ ಜೊತೆನಲ್ಲಿ ಏನಾದ್ರು ಖಾಸಗಿ ಒಪ್ಪಂದ ಮಾಡ್ಕೊಂಡಿದ್ದೀರಾ? ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇರ್ತಕ್ಕಂಥ ಎಂಆರ್ಐ ಸ್ಕ್ಯಾನಿಂಗ್ ಅನ್ನ ನಿಲ್ಲಿಸ್ಬಿಡ್ತೀವಿ, ಹತ್ತಿರದ ಪ್ರೈವೇಟ್ ಹಾಸ್ಪಿಟಲ್ಗೆ ಕಳಿಸ್ತೀವಿ, ಒಂದು ಪೇಷಂಟ್ಗೆ ಇಂತಿಷ್ಟು ಅಂತ ಏನಾದ್ರು ಕಮಿಷನ್ ಆಧಾರದ ಮೇಲೆ ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ಯಾ ಈ ಸರ್ಕಾರ ದಿನೇಶ್ ಗುಂಡೂರಾವ್ ಅವ್ರ ಜೊತೆನಲ್ಲಿ? ಯಾಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ತರದ್ದಾಗ್ತಾ ಇದೆ? ನೋಡಿ, ಅವರೇ ಹೇಳಿದ್ದಾರೆ, ರಾಹುಲ್ ಅಂತಕ್ಕಂಥವ್ರು, ನಮ್ಮ ಸಂಸ್ಥೆಯ ಸೂಚನೆ ಪ್ರಕಾರ ಬುಧವಾರದಿಂದ ಉಚಿತ ಸೇವೆ ಸ್ಥಗಿತಗೊಳಿಸಿದ್ದೇವೆ. ಸರ್ಕಾರಕ್ಕೆ ಕಳೆದ 3 ವರ್ಷಗಳಿಂದ ಸುಮಾರು 95 ಇಮೇಲ್ಗಳನ್ನು ಕಳುಹಿಸಿ ಬಾಕಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಹಾಗಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಹುಲ್, ಕೋಲಾರ ಪ್ರತಿನಿಧಿ, ಕೃಷ್ಣ ಸಂಸ್ಥೆ. ಈಗ ಉದಾಹರಣೆಗೆ ಆಕ್ಸಿಡೆಂಟ್ ಆಗಿದ್ರೆ ಏನ್ ಮಾಡೋದು? ಆಮೇಲೆ ಮೆದುಳಿನ ಕಾಯಿಲೆ ಬಂದಂತವ್ರಿಗೆ ಏನ್ ಮಾಡ್ಬೋದು? ಸ್ಟ್ರೋಕ್ ಆಗಿದ್ರೆ ಏನ್ ಮಾಡ್ಬೋದು? ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳನ್ನೇ ಆಶ್ರಯ ಪಡಿಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ 140 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಬೇಕು. ಬಡ, ದೀನ, ದಲಿತ ಸಮಾಜದವರು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋದಾಗ ಯಾವುದೇ ಹಣವನ್ನ ಕೇಳದೇನೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತಕ್ಕಂಥ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ.